ನೋಡಿ ನನ್ ಪೂರ್ವಿನ ಬಸ್ಸಲ್ಲಿ ಬಟ್ಟೆ ಹೊಡ್ಕೊಂಡೆ. ಗೈಸ್ ಜೋರ್ ಜಗಳ ಇಲ್ಲಿ. ಗೈಸ್ ನನ್ನ ತಂಗಿ ಇಲ್ಲಿವರೆಗೂ ಬಂದು ಬರ್ತಾಯಿಲ್ಲ ಅವಳು. ಯಾಕ ಅರ್ಧ ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ವರ್ಗು ಹೋಗಿ ವಾಪಸ್ ಬಂದಿದ್ದೀನಿ. ಬೈಸ್ಕೊಂಡು ಕೂತಿದ್ದೀವಿ. ನಾನು ಆಗ್ಲೇ ಹೇಳ್ದೆ ಜೋರಾಗಿ ಇವರೆಲ್ಲ ಅರ್ಚಾಡ್ತಿದ್ರ ಅದು ಬೈತದೆ ಗೈಸ್. ನಡೀರಮ್ಮ ಅಂತ ಗೋಲ್ಮಾಲ್ ಎಲ್ಲ ಮಾಡ್ತಾರಪ್ಪ. ಮತ್ತೆ ಯಾಕೆ ಡಿಸ್ಪ್ಲೇ ಮಾಡ್ತಿದ್ದಾರೆ ಹೇಳೋಣ. ಏನೇನು ನಮ್ಮ ಅವ್ವ ನಮ್ಮಪ್ಪ ನೋಡಿ ಜನ್ಮಗೆ ಆಲ್ರೆಡಿ ರೆಡಿ ಮತ್ತೆ ಓಡ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಯಾವಾಗಲೂ ನಾನು ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸಡನ್ ಪ್ಲ್ಯಾನ್. ಎಲ್ಲ ನಮ್ಮದು ಲೈಫಲ್ಲಿ ಎಲ್ಲ ಅಡ್ವೆಂಚರಸ್ಸೇ. ಇವತ್ತು ಸಡನ್ ಪ್ಲ್ಯಾನ್ ಆಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ಯಾಮಿಲಿ ಎಲ್ಲ. ಫಸ್ಟು 3 ಜನ ಪ್ಲ್ಯಾನ್ ಮಾಡಿದ್ವಿ, ನಾನು ಅವ್ವ ಅಪ್ಪ. ಯಾಕಂದರೆ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ ಆಯಿತಾ. ಅವ್ವ ಏನೋ ಅರಕೆ ಮಾಡ್ಕೊಂಡಿದ್ರಂತೆ ಅಪ್ಪನ ಕರ್ಕೊಂಬರ್ತೀನಿ ಅಂತ. ಸರಿ ನಾನಾದರೆ ಕರ್ಕೊಂಡು ಹೋಗ್ತೀನಲ್ಲ ಎಲ್ಲ ಗೊತ್ತು ಅಂದ್ಬಿಟ್ಟು ನಮ್ಮ ಅವ್ವ ಫಸ್ಟ್ ನಾನೇನು ಕೇಳ್ತೇನೆ, ನಾವು 3 ಜನ ಹೋಗೋಣ ಅಂತ. ನಾನು ಸರಿ ಅವ್ವ ಅಂದೆ. 3 ಜನ ಇದ್ದಿದ್ದು 4 ಆಯಿತು. ನಮ್ಮ ಮಮ್ಮಿನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಮ್ಮಿ, ನಾನು, ಅವ್ವ ಮತ್ತು ಅಪ್ಪ 4 ಜನ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಈಗ 11 ಜನ ಹೋಗ್ತಾ ಇದ್ದೀವಿ. ಹಿಂಗೆ ಅಂದರೆ ಒಬ್ರಾದ್ಮೇಲೆ ಒಬ್ರು ಹಂಗೆ ಜಾಯ್ನ್ ಆಗಿ 11 ಜನ ಹೋಗ್ತಾ ಇದ್ದೀವಿ. ಬುಕ್ ಮಾಡಿಲ್ಲ, ಆಲ್ರೆಡಿ ಅವ್ರು ಮಂಡ್ಯದಿಂದ ಬರ್ತಿದ್ದಾರೆ. ಈಗ ಫೋನ್ ಮಾಡಿದ್ದೆ, ಅವ್ರಿಗೂ ಸೀಟ್ ಸಿಕ್ಕಿಲ್ವಂತೆ. ಯಾಕಂದರೆ ಎಲ್ಲರೂ ಹೋಗ್ತಾ ಇರೋರು ಎಲ್ಲರೂ ಮಂತ್ರಾಲಯಗೆ ಹೋಗ್ತಿದಾರಂತೆ. ನಾವು ಇವಾಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ, ಅಷ್ಟೊಂದು ರಶ್ ಇರಲ್ಲ ಅಂತ ನಾವು ಅಂದ್ಕೊಂಡು. ಬಟ್ ಅದು ಪ್ಲ್ಯಾನ್ ಪ್ರಕಾರ ಇಲ್ಲ ಗೈಸ್. ಇವಾಗ ಅವರೆಲ್ಲರೂ ಟ್ರೈನ್ ಹತ್ತಿದ್ದಾರೆ ಮಂಡ್ಯದಲ್ಲಿ. ಮಂಡ್ಯ ಟು ಡೈರೆಕ್ಟ್ಲಿ ಮಂತ್ರಾಲಯಂ ರೋಡು. ಅಲ್ಲಿ ಸೀಟೇನೂ ಇಲ್ಲ ಅಂತ ಹೇಳಿದ್ರು. ನೋಡಬೇಕು, ಮೇ ಬಿ ಹೋಗ್ತಾ ಮುಂದೆ ಕೆಂಗೇರಿಯೆಲ್ಲ ಒಂದು 5-6 ಸೀಟೇನೋ ಇಳಿತಾರಂತೆ ಅಷ್ಟೇ. ಅದು ಬಿಟ್ಟರೆ ಯಾರಿಗೂ ಸೀಟ್ ಇಲ್ಲ, ಆಲ್ರೆಡಿ ಎಲ್ಲ ಫಿಲ್ ಆಗಿಬಿಟ್ಟಿದೆ. ನೋಡಬೇಕು ಹೆಂಗೆ ಹೋಗ್ತೀನಿ ಅಂತ. ನಮ್ಮ ಅಡ್ವೆಂಚರಸ್ ಟ್ರಿಪ್ಪಿಗೆ ಸ್ವಾಗತ ಸುಸ್ವಾಗತ. ಆ ಕಡೆಯಿಂದ ಬರಬೇಕಾದ್ರಂತೂ ಇನ್ನೂ ಅಧ್ವಾನ. ಯಾಕಂದರೆ ಈ ಕಡೆ ನಮಗೆ ಆ್ಯಕ್ಚುಲಿ ಸೀಟ್ ಸಿಗುತ್ತೆ, ಮಂಡ್ಯ ಮೈಸೂರವರು. ಯಾಕಂದರೆ ಅಲ್ಲಿಂದ ತಾನೇ ಟ್ರೈನ್ ಸ್ಟಾರ್ಟ್ ಆಗೋದು. ನಮಗೆಲ್ಲ ಆರಾಮಾಗಿ ಸೀಟ್ ಸಿಕ್ಬಿಡುತ್ತೆ. ನಮಗೇ ಸೀಟ್ ಸಿಕ್ಕಿಲ್ಲ ಇನ್ನು. ಆ ಕಡೆಯಿಂದ ಎಲ್ಲಿಂದನೋ ಎಲ್ಲ ಬಿಹಾರ ಐಡೋಣೋ ಎಲ್ಲಿಂದ ಅಂತ, ಅಲ್ಲಿಂದ ಎಲ್ಲ ಸೀಟ್ ಆಲ್ರೆಡಿ ಫಿಲ್ ಆಗಿಬಿಟ್ಟಿರುತ್ತೆ. ಅದು ಬುಕ್ ಆಗಿಲ್ಲ, ಗೊತ್ತಿಲ್ಲ. ಎಲ್ಲ ಅವನಿಚ್ಛೆ, ಹೆಂಗೆ ಹೋಗಬೇಕು ಹೆಂಗೆ ಮಾಡಬೇಕು, ಎವ್ರಿಥಿಂಗ್ ಈಸ್ ರಿಟನ್. ನೋಡೋಣ ಅಲ್ಲಿಂದ ಹೆಂಗೆ ಬರ್ತೀವೇನೋ ಗೊತ್ತಿಲ್ಲ. ನಮ್ಮಪ್ಪ, ಅದು ಅಲ್ಲದೆ ನಮ್ಮಪ್ಪ ನಮ್ಮವ್ವ ಬರ್ತಿದ್ದಾರೆ, ಅದು ಪ್ರಾಬ್ಲಮ್. ಯಾಕಂದರೆ ಅವ್ರಿಗೆ ಸೀಟ್ ಬೇಕು, ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನೋಡಬೇಕು. 11 ಜನ ಹೋಗ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಎಲ್ಲೇ ಹೋದರೂ ನನ್ನ ಫೇವ್ರೆಟ್ ಪ್ಯಾಂಟ್ ಅಂದರೆ ಇದೆ. ಸಾರಿ, ಬ್ಲ್ಯಾಕ್ ಕಲರ್ ಪ್ಯಾಂಟ್ ನನ್ನ ಫೇವ್ರೆಟ್ ಪ್ಯಾಂಟು, ಫೇವ್ರೆಟ್ ಬ್ಯಾಗು ಇದು. ನಾನು ಎಲ್ಲೇ ಟ್ರಿಪ್ಗೆ ಹೋದರೂ ಮ್ಯಾಂಡೇಟ್ರಿ ಈ ಬ್ಯಾಗ್ ಇರುತ್ತೆ ಮತ್ತು ಈ ಪ್ಯಾಂಟ್ ಇರುತ್ತೆ. ಯಾಕಂದರೆ ಟ್ರಾವೆಲ್ ಎಲ್ಲ ಮಾಡಬೇಕಿದ್ರೆ ಸ್ವಲ್ಪ ಫ್ರೀಯಾಗಿರಬೇಕು. ಈ ಬಟ್ಟೆನೂ ಅಷ್ಟೇ ನೋಡಿ, ಇಷ್ಟು ಫ್ರೀಯಾಗಿದೆ ಗೈಸ್. ಅರ್ಧ ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿ ವಾಪಸ್ ಬಂದಿದ್ದೀನಿ. ಯಾಕೆ ಅಂದರೆ ಬುಕ್ ಎತ್ಕೊಂಡು ಹೋಗೋಣ ಅಂತ. ಟ್ರೈನ್ ಫುಲ್ ರಶ್ ಅಂತೆ, ಎಲ್ಲರೂ ಮಂತ್ರಾಲಯಗೆ ಹೋಗ್ತವ್ರಂತೆ. ಅಟ್ಲೀಸ್ಟ್ ಈ ಥರ ಲಾಂಗ್ ಜರ್ನಿ ಮಾಡಿದಾಗಲಾದರೂ ಓದೋಣ ಅಂತ ಅಂದ್ಬಿಟ್ಟು ಬುಕ್ ಎತ್ಕೊಂಡಿದ್ದೀನಿ. ಸ್ವಲ್ಪ ಬುಕ್ ಓದೋ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ಗೈಸ್ ಇವಾಗ ರಾಮಮೂರ್ತಿ ನಗರ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀನಿ. ಗೈಸ್ ನನ್ನ ತಂಗಿ ಇಲ್ಲಿವರೆಗೂ ಬಂದು ಬರ್ತಾಯಿಲ್ಲ ಅವಳು. ಯಾಕಂದರೆ ಅವಳಿಗೆ ಎಕ್ಸಾಮ್ ಇದೆ. ಪ್ರೀಪೋನ್ ಮಾಡಿಬಿಟ್ಟವ್ರೆ ಅವಳ ಎಕ್ಸಾಮು. ಅವಳು ಇಲ್ಲಿವರೆಗೂ ರೆಡಿಯಾಗಿ ಬಂದು ದೇವಸ್ಥಾನಕ್ಕೆ ಬರ್ತಲ್ಲ. ನೋಡಿ ಯಾವ ರೇಂಜಿಗೆ ರಶ್ ಇದೆ ತೋರಿಸ್ಲಾ. ಜನರಲ್ ಬೋಗಿಗೆ ರಶ್ ಗೈಸ್. ನಿಂತು ಆಲ್ರೆಡಿ 1 ಅವರ್ ಆಯಿತು. ನಾನು ಬಂದು ಓಡ್ಕೊಂಡು ಬೇರೆ ಬಂದೆ. 4 ಗಂಟೆಗೆ ಮಂಡ್ಯ ಅದು ಬೆಂಗಳೂರು ರೀಚ್ ಆಗಬೇಕಿತ್ತು. 5 ಗಂಟೆ ಆಗ್ತೈತೆ, ಇನ್ನೂ ಬಂದಿಲ್ಲ ಬಸ್ಸು ಅಲ್ಲ ಟ್ರೈನು. ಗೈಸ್ ಅಲ್ಲಿ ನಿಂತ್ಕೊಂಡು ನೋಡಿ ನನ್ನ ತಂಗಿ ನಾನು ಹತ್ತಿದ್ದೀನಿ. ಹೆವಿ ರಶ್ಶು. ಮೇಲ್ಗಡೆ ಎಲ್ಲ ನಮ್ಮ ಪೂರ್ತಿ ಹೋಗ್ತಿರ್ತಾರೆ. ಗೈಸ್ ಜೋರ್ ಜಗಳ ಇಲ್ಲಿ.
ಫೈನಲಿ ಮಂತ್ರಾಲಯ ರೀಚ್ ಆಗಿದ್ದಾರೆ. ಇದು ಆಟೋ ಹತ್ತಿದ್ದೀವಿ, 50 ರೂಪಾಯಿ ಆಟೋಗೆ. ಕಂಪ್ಲೀಟ್ ಆಟೋದಲ್ಲಿ ನಮ್ಮ ಮನೆಯವರೇ ಕೂತವ್ರೆ. 11 ಜನ, 10 ಜನ. ನಾವು ಇಲ್ಲ, 10 ಜನ ಹತ್ತಿದೀವಿ. ಪೂರ್ತಿ ಆಟೋ ನಾವೇ ಇದ್ದೀವಿ. ನಾವು 3 ಜನ ದೊಡ್ಡ ಮನುಷ್ಯರು ಹಿಂದೆ ಕೂತಿದ್ದೀವಿ. ನಾವು 3 ಜನ ಹಿಂದೆ ಕೂತಿದ್ದೀವಿ. ಈಗ ಹೋಗ್ತೈತೆ ನೋಡಿ ಟ್ರೈನು. ಅರ್ಧ ಗಂಟೆ ಆಯ್ತು ಅದು ನಿಂತು. ನಮ್ಮ ಅವ್ವ ನಮ್ಮಪ್ಪ ನೋಡಿ ಜನ್ಮಗೆ ಗೈಸ್ ಬುಕ್ಕಿಂಗು ಫ್ರೀ ಬುಕ್ಕಿಂಗ್ ಇರುತ್ತಲ್ವಾ, ಅದ್ಯಾವುದು SRS ಮಠ. SRS ಮಠ ಅಂತ ಐತೆ. ಅಲ್ಲಿ ಕೇಳಿದ್ವಿ, ಡಿಸ್ಪ್ಲೇನಲ್ಲಿ ಹಾಕ್ತಿದ್ದಾರೆ 30 ರೂಮ್ಸು 25 ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ. ಬಟ್ ಕೊಡಲ್ಲ ಗೈಸ್, ಮುಂಚೆನೇ ಬುಕ್ ಮಾಡಬೇಕು ಅಂತಾರೆ. ಮತ್ತು ಯಾಕೆ ಡಿಸ್ಪ್ಲೇ ಮಾಡ್ತಿದ್ದಾರೆ ಹೇಳೋಣ. ಏನೇನೋ ಗೋಲ್ಮಾಲೆಲ್ಲ ಮಾಡ್ತಾರಪ್ಪ. ಏನಿದ್ರೆ ಒಂದು 3-4 ಅವರ್ ಇರ್ತೀವಿ ಅಷ್ಟೇ. ಇದ್ದೋಗಕ್ಕೆ ರೂಮ್ಸ್ ಕೊಡೋಕ್ಕೂ ಇದು ಮಾಡ್ತಾರೆ. ಡಿಸ್ಪ್ಲೇನಲ್ಲಿ ಅವರೇ ಹಾಕ್ತಿದ್ದಾರೆ. 25 ತೋರಿಸ್ಬೇಕಿತ್ತು, ನಾನು ತೋರಿಸಿಲ್ಲ. ಬಟ್ ಆಮೇಲೆ ದೇವಸ್ಥಾನದ ಮುಂದೆನೇ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಮುಂಚೆ ಪೆಂಡಲೆಲ್ಲ ಇರಲಿಲ್ಲ, ಇವಾಗ ಪೆಂಡಲ್ಗಳೆಲ್ಲ ಹಾಕಿದ್ದಾರೆ. ಎಲ್ಲ ಇಲ್ಲಿಲ್ಲ ಕುತ್ಕೊಂಡ್ಬಿಟ್ಟವ್ರು ಆಲ್ರೆಡಿ. ಚೆನ್ನಾಗಿ ಗಾಳಿ ಬರ್ತಾರೆ. ಹೋಟೆಲ್ ಬುಕ್ ಮಾಡಿದ್ದೀವಿ ಇವಾಗ. ಹೋಟೆಲ್ಗೆ ಯಾರದು ಹಿಡ್ಕೊಂಡು ಹೋಟೆಲ್ ಬುಕ್ ಮಾಡಿದ್ದೀವಿ ಇಲ್ಲಿ ದೇವಸ್ಥಾನ. ಯಾಕಂದರೆ ಪೂರ್ತಿ ರಶ್ ಇದ್ದಾರೆ. ನಾಳೆ ಗುರುವಾರ ಏಕಾದಶಿ ಅಂತೆ. ಸೊ ರಾಘವೇಂದ್ರ ಸ್ವಾಮಿ ಮಠ ರಶ್ ಇರುತ್ತೆ. ಮತ್ತು ಮನೆಗಳು ಸಿಗಲ್ಲ. ಪರ್ ಹೆಡ್ 100 ರೂಪಾಯಿ ಹೇಳ್ತಾರಲ್ವಾ. ಸೊ ನಾವು 10 ಜನ ಇದ್ದೀವಿ, 1000 ರೂಪಾಯಿ ಆಗುತ್ತೆ. ಸೊ 1000 ರೂಪಾಯಿ ಆಗುತ್ತೆ. ಇವಾಗ ಅವರು 1500 ರೂಪಾಯಿಗೆ ಒಂದು ರೂಮ್ ಬುಕ್ ಮಾಡಿದ್ದೀವಿ. ಆ ರೂಮಲ್ಲಿ 4 ಬೆಡ್ ಇದೆಯಂತೆ. ಸೊ ನಮಗೆಲ್ರಿಗೂ ಆರಾಮಾಗುತ್ತೆ ಅಂತ ಹೇಳ್ಬಿಟ್ಟು ರೂಮ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಯಿತಾ, ಮತ್ತೆ ನಾಳೆ ಸಿಗ್ತೀನಿ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನೋಡ್ರಿ ಎಲ್ಲರೂ ಆಲ್ರೆಡಿ ರೆಡಿ ಆಗಿ ಮತ್ತೆ ಓಡ್ತಾವೆ. ಎಲ್ಲರೂ ರೆಡಿಯಾಗಿ ಎದ್ದು ಒಬ್ಬೊಬ್ಬರಾಗಿ ಬರ್ತಾವ್ರೆ. ನಮ್ಮಪ್ಪ ಇನ್ನೂ ಪಂಚೆ ಕಟ್ಕತ್ತೈತೆ. ನಾನು ನೋಡಿ ಹಿಂಗೆ ರೆಡಿಯಾಗಿದ್ದೀನಿ, ಕಾಣಿಸ್ತಾ ಇದ್ದೀನ? ಇಲ್ಲೆಲ್ಲರೂ ಹಣೆಗೆ ಇಕ್ಕಿಸ್ಕೊಂತವ್ರೆ, ನಾನು ಇಕ್ಸ್ಕೊಂತೀನಿ ಮಾಡ್ತೀನಿ. ನಾನು ಇಕ್ಸ್ಕೊಂಡು ಇರವ ಪುಟ್ಟಿ ಅಯ್ಯಯ್ಯೋ ಬೌಲ್ಸ್ಗೆಲ್ಲ ಆಯ್ತಾ? ಬೌಲ್ಸ್ ಗಂಧ ಕಣ್ಮಮ್ಮಿ ಅದು ಹೋಯ್ತದೆ. ಇಲ್ಲಿ ಲಘು ಮಮ್ಮಿ ಇದೆಯಾ ಮಮ್ಮಿ? ಪೂರ್ವಿ ನಮ್ಮಪ್ಪ ಬೈತದೆ ಗಾಯ್ಸ್, ನಡೀರಮ್ಮ ಅಂತ. ಬಜರಂಗ್ ದಳದವ್ರು ಇದ್ರೆ ಇನ್ನೊಂದು ಸ್ವಲ್ಪ ಕರ್ಕೊ ಹೋಗ್ರಿ. ಇವನು ಯಾಕೋ ಬಜರಂಗ್ ದಳಕ್ಕೆ ಸೇರ್ಕೊಳಂಗ ಅವನೇ. ಇವನು ಆಟ ಮಾಡಿ ಇದನ್ನ ತಗ್ಸ್ಕೊಳ್ಳೋದು, ಆಂಜನೇಯನ್ ತಾಯ್ತ ಹಾಕೊಳ್ಳೋದು. ಶಿವುದು ಇದು ಆಂಜನೇಯನ್ ಕಲರ್ ಅಂತ ತಗೊಂಡ ನಡಿಯಪ್ಪ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗೇಟ್ ಹತ್ರನೇ ಈ ರೇಂಜಿಗೆ ರಶ್ಶು. ಅಯ್ಯೋಲ್ದು ಇವತ್ತು ಒಳ್ಳೆ ವಾರ. ಸೆಕೆ ಐತೈತಾ? ಮತ್ತಾಗ್ಲೇ ಕಟ್ಬೇಕು ತಾನೆ ಗೈಸ್. ಅವರೆಲ್ಲರೂ ಸುತ್ಕೊಂಬರ್ತಾವ್ರು. ಅಷ್ಟು ಕಂಬಿಗಳು ತಲೆ ಸುತ್ಕೊಂಡ್ಬಿಡುತ್ತೆ ಅಷ್ಟೇ. ನಮಗಿಲ್ಲಿ ಡೈರೆಕ್ಟ್ ಆಗಿಬಿಟ್ರು. ಯಾರೋ ಪಾಪ ಅಕ್ಕ ಡೈರೆಕ್ಟಾಗಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿ 10-15 ಕಂಬಿನ ಸುತ್ಕೊಂಬರ್ಬೇಕು ಅಷ್ಟೆಲ್ಲ. ದರ್ಶನ ಆಯಿತು ಚೆನ್ನಾಗಿ. ಯಾವ ರೇಂಜಿಗೆ ರಶ್ ಅಂದರೆ ತಿರುಪತಿ ಥರ 4 ಅವರ್ 3 ಅವರ್ ನಿಂತಿದ್ದೀವ. 2 ಅವರ್ ನಿಂತು ದರ್ಶನ ಮಾಡಿರೋದು. ಅಷ್ಟು ಕ್ಯೂ. ಒಳ್ಳೆ ಧರ್ಮಸ್ಥಳ ತಿರುಪತಿ ಥರ. ನೋಡ್ಕೊಂಡು ಬನ್ನಿ. ಯಾರು ವೀಕ್ ಡೇಸಲ್ಲೂ ಬರಬೇಡಿ. ಇವಾಗ ಅದು ರಾಯರ ವಾರದಿಂದ ಮಾತ್ರ ಬರಬೇಡಿ, ರಶ್ಶು. ರಾಯರ್ ಎಲ್ರಿಗೂ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಎಲ್ರಿಗೂ ಒಳ್ಳೇದಾಗಲಿ. ಲೈಕ್ ಮಾಡದೆ ಇದ್ದವ್ರಿಗೆ ಲೈಕು, ಕಮೆಂಟು, ಶೇರು, ಯಾರು ಏನೇ ಮಾಡಿದ್ರು ಎಲ್ಲರಿಗೂ ಒಳ್ಳೇದು ಮಾಡಿಲ್ಲ ಅಂದ್ರೆ ಒಳ್ಳೇದಾಗ್ಬಿಡ್ದಾ? ಇಲ್ಲ ಅಂದ್ರೂ ಒಳ್ಳೇದಾಗಲಿ.
ಹಂಗನ್ ಮತ್ತೆ ನಮ್ಗೆ ಅರ್ಥ ಆಗ್ಲಿ ನೋಡಿ ಗೈಸ್ ಕೈ ಮುಗಿತು ಗೋಕಾಕಕ್ಕೆ ಕಾಸ್ದ ಗಿಳಿ ಕೂರಿಸ್ಕೊಂಡಿದೀನಿ ನೋಡಿ. ಎದ್ರಿಕಟ್ ಕೊಡಿಸ್ಕೊಂಡಿರೋದು. ಹೌದು ಕೈ ಬರ್ತಾಳ ನೋಡಿ ಇಲ್ಲಿ ಗಿಳಿ ಎದ್ರಿಕಟ್ಟು ಗಿಳಿ ಕೂರಿಸ್ಕೊಂಡಿದೀನಿ. ತಗೋ ಇಲ್ಲಿ 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 ನೋಡು ಕಾಣ್ತಾ ಇದ್ದ. ಗಾಯ್ಸ್ ಈಗ ಮಕ್ಕ ತೊಳ್ಕೊ ಬರ್ತಾ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೆಂಗ್ ಫೀಲ್ ಆಯ್ತಿತ್ತು ಈಗ ಡ್ರೆಸ್ ಚೇಂಜ್ ಆದ್ಮೇಲೆ? ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಲೈಟ್ ಫಿಟ್ ಆಗ್ತದೆ. ಅವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಯಾರಿಗೂ ಬೇಡ ನರಕ ಥರ ಇದೆ. ಸುಸ್ತಾಗ್ಬಿಟ್ಟಿದೆ ಎಲ್ಲ ಫುಲ್ ಬಿಸಿಲು ಯಾವ ರೇಂಜಿಗೆ ಅಂದರೆ ನಂಗೆ ತಲೆ ತಿರುಗಾಗ್ತೈತೆ ನನಗೆ. ಎಲ್ಲ ಚಿಂಡಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗಿದ್ದೀವಿ, ಅಷ್ಟು ದೂರ ದೂರ ಕೂತಿದ್ದೀವಿ. ಇವಾಗ ನಾವು ಬಸ್ ಹತ್ತಿದ್ದೀವಿ, ರಾಯಚೂರಿಗೆ ಹೋಗ್ತಾ ಇದ್ದೀವಿ. ಮಂಡ್ಯಕ್ಕೆ ಕೇಳಿದ್ವಿ, ಮಂಡ್ಯಗೆ ಡೈರೆಕ್ಟ್ ಬಸ್ ಇರೋದೇ ಎರಡು ಸಂಜೆ 7:40 9:45 ಎರಡೇ ಬಸ್ ದಿನದಲ್ಲಿ ಇರೋದು. ಅದಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಬೆಂಗಳೂರಿಗೆ ಹೋಗೋಣ ಅಂತ ಕೇಳಿದ್ವಿ. ಬೆಂಗಳೂರಿಗೆ 550 ರೂಪಾಯಿ ಒಬ್ರಿಗೆ ಟಿಕೆಟ್ ಆಯ್ತಾ. ನಾವು ಹೋಗ್ಲಿ ಕರ್ನಾಟಕ ರೀಚ್ ಆದಮೇಲೆ ಫ್ರೀ ಇದೆಯಾ ಅಂತ ಕೇಳಿದ್ವಿ, ಅದೂ ಇಲ್ಲ. ಯಾಕಂದರೆ ಅದೆಲ್ಲ ಅವ್ರ ಸ್ಟ್ರಾಟಜೀಸ್, ಅಂದರೆ ದುಡ್ಡು ಮಾಡಬೇಕಲ್ವಾ. ಹಾಗಾಗಿ ಅವರು ಮಂತ್ರಾಲಯದಿಂದ ಡೈರೆಕ್ಟು ಟಿಕೆಟ್ ತಗೊಳ್ಳೇಬೇಕು ಅಂತ ರೂಲ್ಸು. ಅದಕ್ಕೆ ಏನು ಮಾಡಿದ್ದೀವಿ, ನಾವು ಇವಾಗ ರಾಯಚೂರು ಹೋಗ್ತಾ ಇದ್ದೀವಿ. ರಾಯಚೂರಿಗೆ 35 ರೂಪೀಸ್ ಪರ್ ಹೆಡ್. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಫ್ರೀ ಆಗುತ್ತೆ, ಯಾಕಂದರೆ ರಾಯಚೂರು ಕರ್ನಾಟಕ ಅಲ್ವಾ. ಸೊ ಅಲ್ಲಿಂದ ಆಧಾರ್ ಕಾರ್ಡಲ್ಲಿ ಹೋಗ್ಬೋದು. ಹಾಗಾಗಿ ಇವಾಗ ರಾಯಚೂರು ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ಬಸ್ಸು ನಾನು ಬೆಂಗಳೂರಿಗೆ. ಈಗ ಸಿಂಧನೂರಿಂದ ಬೆಂಗಳೂರಿಗೆ ಬಸ್ ಹತ್ತಿದ್ದೀವಿ. 9 to 10 ಅವರ್ಸ್ ಬೇಕು ಹೋಗೋಕ್ಕೆ. ಹತ್ತಿದ್ದೀವಿ ನೋಡಿ, ಇಟ್ಕೊಂಡ್ಬಿಟ್ಟಿದೀವಿ. ಇಲ್ಲಿ ಮಲಿಕೊಳಕಾದ್ರೂ ಮಲಿಕೊಬೋದು ಅಂತ ಅಂದ್ಬಿಟ್ಟು ಇಟ್ಕೊಂಡ್ಬಿಟ್ಟಿದೀವಿ. ಇವ್ರು ಇನ್ನೂ ಒಂದು ಬಸ್ ಹತ್ಬೇಕು ಬೆಂಗಳೂರಿಂದ ಮಂಡ್ಯಗೆ. ಅಯ್ಯಪ್ಪ, ನನ್ನಂತೂ ಬೆಂಗಳೂರಿಗೆ ಲಾಸ್ಟ್. ಇಲ್ಲಿ ನೋಡಿ ನನ್ನ ಪೂರ್ವಿನ ಬಸ್ಸಲ್ಲಿ ಬಟ್ಟೆ ಹೊಡ್ಕೊಂಡೆ. ಬಸ್ಸಲ್ಲಿ ನೋಡಿ ಮಲ್ಗವ್ರೆ, ನಾನು ಮಲ್ಕೊಂಡಿದ್ದೀನಿ. ಎಲ್ಲೋದ್ರೂ ಜಾಗ ಮಾಡ್ಕೊಂತೀವಿ ಮಲ್ಕೊಳಕ್ಕೆ. ಮಕ್ಳು ತರ ಆಟ ಒಳಗೆ ಕುತ್ಕೊಂಡು ಬಸ್ಸಲ್ಲಿ ಏನ್ ಮಾಡ್ಬೇಕು ನೀವು ಕಮೆಂಟ್ ಅಲ್ಲಿ ಎಲ್ಲ ಸ್ವಲ್ಪ ಬೈರಿ. ಅಯ್ಯೋ ಕುಲ್ಕು ಗೈಸ್ ಬೈಸ್ಕೊಂಡು ಕೂತಿದ್ದೀವಿ. ನಾನು ಆಗ್ಲೇ ಹೇಳ್ದೆ, ಜೋರಾಗಿ ಇವರೆಲ್ಲ ಅರ್ಚಾಡ್ತಿದ್ರ. ಅದಕ್ಕೆ ಒಬ್ಬ ಅಂಕಲ್ಲು ಬೈದ್ರು, ಅದಕ್ಕೆಲ್ಲ ಸೈಲೆಂಟಾಗಿ ಕೂತವ್ರು. ಕೂತಿದ್ದೀವಿ ಎಲ್ಲ ಸೈಲೆಂಟ್. ಇನ್ನೂ 5 ಅವರ್ ಹೆಂಗೆ ಟೈಮ್ ಪಾಸ್ ಮಾಡ್ಬೇಕಂತ ಗೊತ್ತಿಲ್ಲ. ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಕೂತಿದ್ವಿ. ಅವ್ರಿಗೆ ಕೇಳಿಸ್ತಲ್ಲ ಅನ್ಸುತ್ತೆ ಗೈಸ್. ಎಲ್ಲ ಅಪ್ಡೇಟ್ಸು ಎಂಡ್ ಆಫ್ ದ ವಿಡಿಯೋನಲ್ಲಿ ಕೊಡ್ತೀನಿ. ಟೈಮು 3:45 ಟೈಮು. ಈಗ ಮೆಜೆಸ್ಟಿಕ್ಕಿಗೆ ರೀಚ್ ಆಗಿದ್ದೇನೆ ನೋಡಿ. ಇವಾಗ ಮೆಜೆಸ್ಟಿಕ್ 3:45 ಟೈಮ್. ಬಾಯ್ ಶಿವದು, ಬಾಯ್. ಬಾಯ್ ಬಾಯ್ ಬಾಯ್. ಹತ್ತೆ ಎಲ್ಲ ಇದೆ ಎಲ್ಲ ಮಾಮ ನಿನ್ನ ಮಲಗೈತಾನೆ.